ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿ 2 ವರ್ಷವಾಗಿದೆ. ಈ 2 ವರ್ಷದಿಂದ ಕೂಡ ಶಕ್ತಿ ಯೋಜನೆಯನ್ನ ಮಹಿಳೆಯರು ಉಪಯೋಗವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಆದರೆ ಸುಮಾರು 2 ವರ್ಷ ಆದರೂ ಕೂಡ ರಾಜ್ಯದ ಮಹಿಳೆಯರಿಗೆ ಇನ್ನೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಕ್ಕಿಲ್ಲ. ಏನು ದರ ಏರಿಕೆ ಬೆನ್ನಲ್ಲೇ ಇದೀಗ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗಾದ್ರೆ ಯಾವಾಗಿನಿಂದ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ? ಸರ್ಕಾರದ ಪ್ಲಾನ್ ಏನು? ಇದೆಲ್ಲದರ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಬಸ್ ದರ ಏರಿಕೆ ಬೆನ್ನಲ್ಲೇ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಸಿಕ್ತು ಬೂಸ್ಟ್. ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಿಡುಗಡೆಗೆ ಮುಹೂರ್ತ ಫಿಕ್ಸ್. ಎಲ್ಲಾ ಮಹಿಳೆಯರಿಗೂ ಸುಲಭವಾಗಿ ಸಿಗಲಿದೆ ಕಾರ್ಡ್. ರಾಜ್ಯದ ಮಹಿಳೆಯರು ಶಕ್ತಿ ಯೋಜನೆಗೆ ಬಹುಪರಾಕ್ ಎಂದಿದ್ದು ಈಗಾಗಲೇ ಕೋಟ್ಯಾಂತರ ಮಂದಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಮಹಿಳಾ ಮಣಿಗಳಿಗೆ ಫ್ರೀ ಬಸ್ ಸ್ಕೀಮ್ ಶಕ್ತಿ ಯೋಜನೆ ಜಾರಿ ಮಾಡಿ ಬಹುತೇಕ 2 ವರ್ಷವಾಗ್ತಿದೆ. ಆದರೂ ರಾಜ್ಯದ ಬಸ್ಗಳಲ್ಲಿ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಓಡಾಡುತ್ತಿದ್ದಾರೆ. ಆದರೆ ಮಹಿಳೆಯರು ಉಚಿತವಾಗಿ ಓಡಾಡಲು ಶಕ್ತಿ ಸ್ಮಾರ್ಟ್ ಕಾರ್ಡ್ ಜಾರಿ ಮಾಡ್ತೇವೆ ಅಂತ ಸರ್ಕಾರ ಹೇಳಿತ್ತು. ಇದುವರೆಗೂ ಈ ಕಾರ್ಡ್ ಜನರ ಕೈ ಸೇರಿಲ್ಲ. ಇದೀಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮುಂಬರುವ ಕ್ಯಾಬಿನೆಟ್ನಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿಚಾರ ಚರ್ಚೆಗೆ ಬರಲಿದೆ ಎಂದರು. ಆಮೇಲೆ ನಾವು ಭಾಳ ಹಿಂದೆನೇ ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕೆ ತೀರ್ಮಾನ ತಗೊಂಡಿದ್ವಿ. ನಮಗೇನಾಗಿದೆ, ಈ BMTCನಲ್ಲಿ ಪ್ರತಿದಿನ 40 ಲಕ್ಷ ಜನ ಓಡಾಡ್ತಾರೆ. ಇಲ್ಲಿ ಸ್ಟೇಜಸ್ಸು ಭಾಳ ಹತ್ರ. ಅದಕ್ಕೆ ಆಗಿರ್ತಕ್ಕಂಥ MD ಅವರು ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರಿಂದ ಆವಾಗ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ. ಈಗೆಲ್ಲ ಮುಗಿದು ಈಗ ಫೈನಲ್ ಆಗಿ ನಮ್ಮ ಪ್ರಸಾದ್ ಅವ್ರ ಹತ್ರ ಈಗ ನಿಮ್ಮ ಮುಂದೆನೇ ಮಾತಾಡಿದೆ. ಮುಂದೆ ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರುತ್ತೆ. ಫೆಬ್ರವರಿಯಲ್ಲಿ ಬರುವ ಕ್ಯಾಬಿನೆಟ್ನಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿಚಾರ ಚರ್ಚೆಗೆ ಬರಲಿದೆ. ಈ ಕಾರ್ಡ್ ರಾಜ್ಯದ 3.5 ಕೋಟಿ ಮಹಿಳೆಯರಿಗೆ ಸಿಗಲಿದೆ. ಇನ್ನು ಸರ್ಕಾರದ ಮತ್ತೆರಡು ಪ್ರಮುಖ ಯೋಜನೆಯಾದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಯಂತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಸೇವಾ ಸಿಂಧೂನಲ್ಲಿ ಅಪ್ಲಿಕೇಶನ್ ಹಾಕಲು ಅವಕಾಶ ನೀಡಲಾಗುವುದು. ಜೊತೆಗೆ ಎಲ್ಲಾ ಮಹಿಳೆಯರು ಸುಲಭವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯೋಕೆ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ ಅಪ್ಲಿಕೇಶನ್ ಹಾಕಲು ಅವಕಾಶ ನೀಡಲಾಗುವುದು ಎಂದರು. ಕ್ಯಾಬಿನೆಟ್ ಸಬ್ಜೆಕ್ಟ್ ಬಂದಮೇಲೆ ಆಮೇಲೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಮಹಿಳೆಯರಂದರೆ 7 ಕೋಟಿನಲ್ಲಿ ಹತ್ತಿರ 3.5 ಕೋಟಿ ಮಹಿಳೆಯರು ಇರ್ತಾರಲ್ಲ, ಎಲ್ರಿಗೂ ಸಮಯಾವಕಾಶ ಕೊಡಬೇಕಾಗುತ್ತೆ. ಒಟ್ಟಲ್ಲಿ ಬರುತ್ತೆ ಕ್ಯಾಬಿನೆಟ್ಗೆ ಅಪ್ಲೈ ಮಾಡಿ. ಎಲ್ಲ ಅಲ್ಲೆಲ್ಲೇ ಅವರ ಎಲ್ಲ ರೂರಲ್ ಏರಿಯಾದಲ್ಲಿ, ನಮ್ಮ ಡಿಪೋಗಳಲ್ಲಿ, ಸೇವಾ ಸಿಂಧು ಎಲ್ಲ ಕಡೆ ಅವಕಾಶ ಮಾಡಿಕೊಡ್ತೀವಿ. ಯಾಕಂದರೆ ಸಂಖ್ಯೆ ಜಾಸ್ತಿ ಅಲ್ವಾ, 3.5 ಕೋಟಿ ಆಗುತ್ತೆ. ಅದರಿಂದ ಈ ಸುಲಭವಾಗಿ ಸಿಗಬೇಕು, ಆ ಥರ ಮಾಡ್ತೀವಿ. ಅದು ಕ್ಯಾಬಿನೆಟ್ ಬರುತ್ತೆ, ಈಗ ಫೈಲ್ ಬಂದಾಗ ಗೊತ್ತಾಗುತ್ತೆ. ಒಟ್ನಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಬಜೆಟ್ ಎಷ್ಟು, ಹೇಗಿದೆ ಅನ್ನೋ ಮಾಹಿತಿ ಕ್ಯಾಬಿನೆಟ್ ನಂತರ ದೊರೆಯಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.